ಡಾಕ್ಟರ್ ವಿಷ್ಣುವರ್ಧನ್ ಅವರ 15ನೇ ವರ್ಷದ ಪುಣ್ಯಸ್ಮರಣೆ ಈಗಾಗಲೇ ಅಭಿಮಾನ್ ಸ್ಟುಡಿಯೋ ಬಳಿ ಸಾಕಷ್ಟು ಅಭಿಮಾನಿಗಳು ಜಮಾಯಿಸಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅಭಿಮಾನಿಗಳು ಸಾಕಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಯಾಕಂತ ಹೇಳಿದ್ರೆ ತಮ್ಮ ನೆಚ್ಚಿನ ನಟನನ್ನ ತುಂಬಾ ಹತ್ತಿರದಿಂದ ಸಮಾಧಿಗೆ ಹೋಗಿ ನಾವು ಶ್ರದ್ಧಾಂಜಲಿ ಸಲ್ಲಿಸೋದಕ್ಕೆ ಆಗ್ತಾ ಇಲ್ಲ, ತುಂಬಾ ಮುಕ್ತವಾಗಿ ನಾವು ಹೋಗಿ ಒಳಗಡೆ ಹೋಗಿ ದರ್ಶನ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಕೂಡ ಬೇಸರ ನಾವು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನನ್ನ ಜೊತೆಲಿ ಸಾಕಷ್ಟು ಅಭಿಮಾನಿಗಳನ್ನ ಮಾತಾಡಿಸ್ತೀನಿ. ಸರ್, 15ನೇ ವರ್ಷದ ಪುಣ್ಯಸ್ಮರಣೆ, ನೀವು ದೂರದ ಊರುಗಳಿಂದ ಇಲ್ಲಿಗೆ ಬಂದಿದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಟೈಮ್? ಸರ್ ಏನಂದ್ರೆ ಆಗಿನ ಕಾಲದ ರಾಜರು ಯಾವ ತರ ಹೂ ಹಾಕ್ತಿದ್ರಲ್ಲ ಆ ರೀತಿ ಇಲ್ಲಿ ದರ್ಶನ ಆಗ್ತಾ ಇದೆ. ನಾನು ರಾಜ ಅಲ್ಲ, ಅಭಿಮಾನಿ. ಆದ್ರೆ ಏನಾಗಿದೆ ಅಂದ್ರೆ ರಾಜನ ರೀತಿಯಲ್ಲಿ ಹೂ ಹಾಕ್ಬೇಕು ಅಂತ ಎಲ್ಲ ಹೇಳ್ತಿದ್ದಾರೆ. ಗೇಟ್ ಒಳಗ್ ತೆಗಿತಾ ಇಲ್ಲ, ಹತ್ರ ಬಿಡ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಗಿಮಿಕ್ ನಡೀತಾ ಇದೆ ಅಂತ ಬೆಳಗ್ಗೆ ಗಾಢ ಬಂದ್ರೆ ನಮಗೇನು ಇದೇ ಇಲ್ಲ, ಯಾಕೆ ಬಂದಿವೆ ಅನ್ಸ ಮಟ್ಟಕ್ಕೆ ನಡೆದಿದೆ ಸರ್. ಇಲ್ಲಿ ಜೊತೆಗೆ ಹುಡುಗರನ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ, ಆದ್ರೆ ನನಗೆ ಅವಮಾನ ಆಗಿದ ರೀತಿ ಇದೆ ಸರ್. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ 10 ಗುಂಟೆ ಜಾಗ ಬೇಕು ಅಂತ ಹೇಳಿದರೆ ಅದನ್ನು ಕೊಡಬೇಕಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊತಿದ್ದೀನಿ ಸರ್. ಹೊನ್ನಾಳಿ ಅವ್ರು ಸರ್. ನಾವು ದಾವಣಗೆರೆಯಿಂದ ಬಂದಿವಿ ಸರ್. ಸುಮಾರು 15 ವರ್ಷದಿಂದ ಬರ್ತಿದ್ದೀವಿ. ಈಗ ನಮ್ಮ ವಿಷ್ಣು ಸರ್ ಸ್ಮಾರಕ ಹತ್ರ ಹೋಗಿದ್ವಿ, ಅಲ್ಲಿ ಒಳಗೆ ಬಿಡ್ತಾ ಇಲ್ಲ, ಹೂವನ್ನು ಹಿಂಗೆ ಆಚೆ ಹೋಗ್ತಾ ಇದ್ದೀವಿ ನಾವು. ಆಚೆ ಬಿಡಲ್ಲಪ್ಪ, ನಿಮಗೆ ಯಾರಿಗೂ ಬಿಡಲ್ಲ, ನಮಗೆ ಆರ್ಡ್ರ್ ಆಗಿದೆ, ಬಿಡಲ್ಲ ನಿಮಗೆ ಅಂತ ಹೇಳ್ತಿದ್ದಾರೆ. ನಾವು ಹಾಗೆ ಇಟ್ಟು ಹಾಗೆ ಬಂದಿದ್ದೀವಿ. ನಮಗೆ ತುಂಬ ದುಃಖ ಆಗ್ತದೆ ನೋಡ್ರಿ. ಅಭಿಮಾನಿಗಳು ಅಷ್ಟು ಹೊರಗಡೆ ನಿಂತ್ಕೊಂಡು ಈ ಥರ ಪರಿಸ್ಥಿತಿ ಬಂದಿದೆ ನಮಗೆಲ್ಲರಿಗೂ, ಹಿಂಗಾಗಿದೆ ನೋಡ್ರಿ. ಸರ್ ನಮಸ್ಕಾರ, ಮೋಹನ್ ಸಿಂಹ ಅಂತ, ಜುನೇದಾದ. ಏನು ಇವತ್ತು ವಿಷ್ಣುವರ್ಧನ್ ಅವ್ರದ್ದು ಒಂದು ಪುಣ್ಯಸ್ಮರಣೆ ದಿನ, 15ನೇ ಪುಣ್ಯಸ್ಮರಣೆ ದಿನ ಇವತ್ತು ಬಂದಿದ್ದೀವಿ. ಇವತ್ತು ಒಳಗಡೆ ಬಿಡೋದಕ್ಕೆ ಭಾಳ ತೊಂದರೆ ಮಾಡ್ತಿದ್ದಾರೆ, ಸತತ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಸ್ವಾಮಿ ಏನು ಎತ್ಕೊಂಡೋಗೋದೇನಿದೆ ಸ್ವಾಮಿ, ಸತ್ತರೆ ನಾಳೆ ದಿನ ನಿಮ್ಮನ್ನು ಅದೇ ಮಣ್ಣಲ್ಲಿ ಹಾಕ್ತಾರೆ, ಅರ್ಥ ಆಯ್ತಾ? ಎಲ್ಲರೂ ಅಷ್ಟೇ, ಎಲ್ಲರಿಗೂ ಕೊನೆ ಅನ್ನೋದಿದೆ. ದಯವಿಟ್ಟು ಹಿಂಗೆ ಮಾಡಿಬಿಡಿ, ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಈಗಲೂ. ಧನ್ಯವಾದಗಳು ಸರ್. ಕೆಲವೊಂದು ತಯಾರಿಗಳು ಮಾಡ್ಕೊಂಡಿದ್ವಿ, ಅಂದ್ರೆ ಇವತ್ತಿನ ದಿನಕ್ಕೆ ಒಂದಿಷ್ಟು ಪುಣ್ಯದ ಕೆಲಸ ಆಗಬೇಕು ಅಂತ ತಯಾರಿ ಮಾಡ್ಕೊಂಡಿದ್ವಿ. ಅದನ್ನು ಎಷ್ಟರ ಮಟ್ಟಿಗೆ ಇವತ್ತು ಆಗ್ತಾ ಇದೆ, ಏನಾದರೂ ಅಡಚಣೆಗಳಿದೆಯಾ ಅದಕ್ಕೆ? ಸರ್ ಅಡಚಣೆ ತುಂಬ ಆಯಿತು. ನಿನ್ನೆಯಿಂದನೂ ನಾನು ತುಂಬ ಅಡಚಣೆಗಳನ್ನ ದಬ್ಬಾಳಿಕೆಗಳನ್ನ ನಾನು ಸಹಿಸ್ಕೊಂಡಿದ್ದೀನಿ. ನಾವು DC ಆರ್ಡರ್ ಇರೋದ್ರಿಂದ ಕಂಡೀಷನ್ ಹಾಕಿ ನಮಗೆ ಪರ್ಮಿಷನ್ ಕೊಟ್ಟಿರೋದು VHS ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ ಒಂದು ಸಂಘಟನೆಗೆ. ನಾವು ಅದರಂತೆ ನಾವು 3 ವರ್ಷಗಳು ನಡ್ಕೊಂಬಂದಿದ್ದೀವಿ. ಪೊಲೀಸ್ ಅಧಿಕಾರಿಗಳು ಏನು ಹೇಳಿದರೆ ಅದನ್ನು ಪಾಲಿಸಿದ್ದೀನಿ. ಅವ್ರದ್ದು ಒಂದು ಮಾತನ್ನು ನಾನು ಮೀರಿಲ್ಲ. ಪೆಂಡಾಲ್ ಹಾಕ್ಬೇಡಿ ಗೌಡ್ರೆ, ಆಯಿತು, ಅದಕ್ಕೂ ನಾನು ಒಪ್ಕೊಂಡೆ. ಪೆಂಡಾಲ್ ತಗ್ಸಿದ್ದಾರೆ ರಾತ್ರಿ, ನಾನು ಏನೂ ಅದ್ರ ಬಗ್ಗೆನೂ ನಾನು ಏನೂ ರಿಯಾಕ್ಷನ್ ಮಾಡಲಿಲ್ಲ. ಅಲ್ಲೆಲ್ಲ ಡೌನಲ್ಲಿ ಹಾಕೊಳ್ಳಿ, ಅನುದಾನ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ರೈಟ್ ಸೈಡಲ್ಲಿ. ನಾವು ಅದನ್ನು ಅನುದಾನ ಒಂದು 5,000 ಅಭಿಮಾನಿಗಳಿಗೆ ಅನುದಾನ ಮಾಡಿಸಿದ್ದೀವಿ. ನಾವು ಅನುದಾನ ಮಾಡ್ತೀವಿ. ರಕ್ತದಾನಕ್ಕೆ ಅವಕಾಶ ಇಲ್ಲ, ರಕ್ತದಾನಕ್ಕೆ ಅವಕಾಶ, ಪೆಂಡಾಲ್ಗೆ ಅವಕಾಶ ಕೊಟ್ಟಿಲ್ಲ. ನಮ್ಗೆ ತೊಂದರೆ ಆಗ್ತಾ ಇದೆ. ಏನು ಇವತ್ತು 11 ಗಂಟೆಗೆ ನಮ್ಮ ಶ್ರೀಧರ್ ಮೂರ್ತಿ ವಿಷ್ಣುಜಿಯವರ ದತ್ತುಪುತ್ರ ಅವರು ಪೂಜೆ, ಮತ್ತು ಅವ್ರ ಜೊತೆ ರಮೇಶ್ ಭಟ್ಟು ಮತ್ತು BY ರಮೇಶ್ ಗೌರವಾಧ್ಯಕ್ಷ ಸಮಾಜ ಸೇವಕರು, ಅವರು 10ವರೆಯಿಂದ 11 ಗಂಟೆ ಒಳಗೆ ಪೂಜೆ ಸಲ್ಲಿಸ್ತಾರೆ ಸರ್. ಇವತ್ತು ನಮಗೆ ಇದ್ರ ಬಗ್ಗೆ ಸಿಟಿ ಸಿವಿಲ್ ಕೋರ್ಟಲ್ಲಿ ಫೆಬ್ರವರಿ 4ಕ್ಕೆ ಕೋರ್ಟ್ ಇನ್ನೂ ಇದೆ. ನಾವು 10 ಗುಂಟೆ ಬಗ್ಗೆ ಎಲ್ಲ ದಾಖಲೆಗಳನ್ನ ಒದಗಿಸಿದ್ದೀವಿ, ಅದು ಕೋರ್ಟಲ್ಲಿದೆ. ಇವತ್ತು ನನಗೆ ಇಂಜೆಕ್ಷನ್ ಆಡು ಹೈಕೋರ್ಟಿಂದ ತಂದಿದ್ದಾರೆ. ಹೋದ ಸೆಪ್ಟೆಂಬರಲ್ಲಿ ತಂದಿದ್ರು ನನ್ನ ಮೇಲೆ ಇಂಜೆಕ್ಷನ್ ಸಂಘಟನೆ ಮೇಲೆ. ಈ ಸಾರಿ ಇವಾಗಲೂ ತಂದಿದ್ದಾರೆ ಒಳಗಡೆ ಹೋಗ್ದಂಗೆ. ಪರವಾಗಿಲ್ಲ, ನಂಗೆ ಅಭಿಮಾನಿಗಳು ಹೋದ್ರೆ ಸಾಕು ಸರ್, ಅಷ್ಟೇ ಸರ್, ಇನ್ನೇನಿಲ್ಲ. ನಾವು ಹುಬ್ಳಿಲಿಂದ ಬಂದಿದ್ದು ಸರ್. ಅಲ್ಲಿ ಹೂವು ಹಾಕಿ ವಿಷ್ಣು ಸರ್ಗೆ ಸ್ವಲ್ಪ ಪಾದ ಮುಟ್ಟಬೇಕು ಅಷ್ಟೇ. ನಾವು ಅಲ್ಲಿಂದ ಬಂದಿದ್ದಕ್ಕೆ ಸ್ವಾರ್ಥಕ ಆಗ್ತೈತಿ. ಅದೊಂದು ಸ್ವಲ್ಪ ಅಲ್ಲಿ ಒಳಗೆ ಬಿಡ ಅಂತಿಲ್ಲ ಸರ್. ಅದೊಂದು ಸ್ವಲ್ಪ ಏನಾರ ಮಾಡಿ ನಿಮ್ದು ಕೈ ಅಷ್ಟೇ ಸರ್. ನಮಸ್ತೆ ಸರ್, ನನ್ನ ಹೆಸರು ಮಿಥುನ್ ಅಂತೇಳಿ, ನಾನು ತಿಪ್ಟೂರಿಂದ ಬಂದಿರೋದು. ನಾವು ಪ್ರತಿ ವರ್ಷ ಬರ್ತಾ ಇದೀವಿ ಸರ್. ಪ್ರತಿ ವರ್ಷ ಇದೇ ಥರ ಪ್ರಾಬ್ಲಮ್ಗಳು ಆಗ್ತಾನೆ ಇದೆ. ನಾವು ಸುಮಾರು 10 ವರ್ಷದಿಂದ ನಾನು ಬರ್ತಾ ಇದ್ದೀನಿ ಸರ್. ನಾವು ಅಭಿಮಾನಿಗಳು ಅಂತ ಏನು ಬರ್ತೀವಿ, ವರ್ಷಕ್ಕೆ 2 ಸಲ ಬರ್ತೀವಿ. ದಿನ ಪೂರ್ತಿ ನಾವು ಇಲ್ಲೇ ಇರೋದಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಈ 2 ದಿನ ಆದರೂ, ಅವ್ರು ಹುಟ್ಟಿದ ದಿನ ಮತ್ತು ಅವರ ಪುಣ್ಯಸ್ಮರಣೆ ದಿನ ಆದ್ರೂ ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಅಭಿಮಾನ್ ಸ್ಟುಡಿಯೋದವ್ರನ್ನ. ಥ್ಯಾಂಕ್ ಯು. ಎಸ್, ಇದಿಷ್ಟು ಅಭಿಮಾನಿಗಳ ಒಂದು ಬೇಸರ ಅಂತ ಹೇಳಿದ್ರೆ, ಅಭಿಮಾನ್ ಸ್ಟುಡಿಯೋ ಒಳಗಡೆ ಹೋಗೋದಕ್ಕೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಸಮಾಧಿ ಹತ್ರ ತುಂಬಾ ಹತ್ತಿರದಿಂದ ನಾವು ಪುಷ್ಪನಮನ ಸಲ್ಲಿಸೋದಕ್ಕೆ ಆಗ್ತಾ ಇಲ್ಲ, ಹತ್ರ ಹೋಗಿ ಅಲ್ಲಿ ಸ್ಪರ್ಶ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಚಂದ್ರೇಶ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.